ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SCTS ಆ್ಯಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDAS ಪ್ಲಸ್ಸಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಏನು ಬಿಟ್ಟಿದ್ದಾರಲ್ವ, ಆ ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈಡ್ ಮಾಡೋ ಆಪ್ಷನ್ಸನ್ನು ಈಗ ಎನೇಬಲ್ ಮಾಡಿದ್ದಾರೆ. ಓಕೆ, ಸೊ ಸ್ಟೂಡೆಂಟ್ ಮಾಡ್ಯೂಲನ್ನು ಯಾವ ರೀತಿ ಸರ್ಟಿಫೈ ಮಾಡಬೇಕು, ಅದಕ್ಕೂ ಮೊದಲು ಯಾವೆಲ್ಲ ಅಂಶಗಳನ್ನು ಗಮನಿಸ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDAS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SCTS ಆ್ಯಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು MHRD UDAS ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ರೀತಿ ಹೋಮ್ ಪೇಜ್ ಕಾಣುತ್ತಲ್ವ, ಇಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಮೆನು ಬೇರೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೆನು ಗೆರೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಒಂದು ಫಸ್ಟ್ನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು ಡಾಟಾ ನಾಟ್ ಸರ್ಟಿಫೈಡ್ ಅಂತ ಬಂದಿದೆ, ಸರಿನಾ. ಇಲ್ಲಿ ವ್ಯೂ ಕ್ಲಾಸ್ ವೈಸ್, ವ್ಯೂ ಸೆಕ್ಷನ್ ವೈಸ್ ಅಂತ ಎರಡು ಆಪ್ಷನ್ ಇದೆ. ನಾನಿಲ್ಲಿ ವ್ಯೂ ಸೆಕ್ಷನ್ ವೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ತೋರಿಸುತ್ತೆ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆ, ಬಾಯ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಎಷ್ಟಿದ್ದಾರೆ ಅಂತ. ಇಲ್ಲಿ ಕ್ಲಾಸ್ ವೈಸು ನಿಮ್ಮ ತರಗತಿ ಒಂದು ಸ್ಟ್ರೆಂತ್ ಡಿಸ್ಪ್ಲೇ ಆಗುತ್ತೆ, ನೋಡ್ಕೋಬೋದು. ಇಲ್ಲಿ ಯಾವುದಾದ್ರೂ EP ಪೆಂಡಿಂಗ್ ಇದ್ದರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಯಾವುದೂ ಇಲ್ಲಾಂದರೆ ಎಲ್ಲ 0 ತೋರಿಸುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪ ಮೊದಲನೇ ಅಂಶ ಅಂದರೆ ಇಲ್ಲಿ ಏನು ಕ್ಲಾಸ್ ವೈಸ್ ಡಿಸ್ಪ್ಲೇ ಆಗುತ್ತಲ್ವ ನೋಡಿ, ಕ್ಲಾಸು ಬಾಯ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಎಷ್ಟಿದ್ದಾರೆ, ಟೋಟಲ್ ಎಷ್ಟಿದ್ದಾರೆ, ಇದೇ ಸ್ಟ್ರೆಂತು ನಿಮ್ಮ SCTS ಅಲ್ಲೂ ಇರಬೇಕು. ಓಕೆ, SCTS ಕರ್ನಾಟಕ ತಂತ್ರಾಂಶದ ಡ್ಯಾಶ್ ಬೋರ್ಡಲ್ಲಿ ಏನು ಇರುತ್ತೆ ಅಂಕಿಅಂಶಗಳು ತರಗತಿವಾರು, ಅದೇ ಅಂಕಿಅಂಶಗಳು UDAS ಪ್ಲಸ್ ಡ್ಯಾಶ್ ಬೋರ್ಡಲ್ಲೂ ಇರಬೇಕು. ಓಕೆನಾ, ಅದೇ ಮಕ್ಕಳು ನಿಮ್ಮ ತರಗತಿಯಲ್ಲೂ ಫಿಸಿಕಲ್ ಇರಬೇಕು. ಈ ಎಲ್ಲ ಅಂಶಗಳು ಒಂದಕ್ಕೊಂದು ತಾಳೆ ಹೊಂದಿರಬೇಕು. ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ SCTS ಡ್ಯಾಶ್ ಬೋರ್ಡಲ್ಲಿರಬೇಕು. SCTS ಡ್ಯಾಶ್ ಬೋರ್ಡಲ್ಲಿರ್ತಕ್ಕಂಥ ಅಂಕಿಅಂಶಗಳು UDAS ಪ್ಲಸ್ ಡ್ಯಾಶ್ ಬೋರ್ಡಲ್ಲಿ ಇರಬೇಕು. ಸೊ ಆಗ ಮಾತ್ರ ನಿಮ್ಮ ಎಲ್ಲ ಮಾಹಿತಿ ಅಪ್ಡೇಟ್ ಇದೆ ಅಂತ ಅರ್ಥ. ಒಂದು ವೇಳೆ ತಪ್ಪಿದ್ದರೆ ಎಲ್ಲಿ ತಪ್ಪಿದೆಯೋ ಆ ತಪ್ಪನ್ನು ಕಂಡುಹಿಡ್ಕೊಂಡು ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಟ್ಸಲ್ಲಿ ಕರೆಕ್ಟಾಗಿದೆ, UDASಲ್ಲಿ ಸ್ಟ್ರೆಂತ್ ವೇರಿಯೇಷನ್ ಆಗಿದೆ ಅಂದರೆ ಯಾಕೆ ವೇರಿಯೇಷನ್ ಆಗಿದೆ? ವೇರಿಯೇಷನ್ ಆಗೋದಕ್ಕೆ ಎರಡು ಕಾರಣ ಇರುತ್ತೆ. ಒಂದು TC ಇನ್ ಮಾಡ್ಕೊಂಡಿರಲ್ಲ ಅಥವಾ TC ಔಟ್ ಮಾಡಿರಲ್ಲ, ಸರಿನಾ. ಸೊ ನೀವು TC ಇನ್ ಮಾಡಬೇಕಾ ಅಥವಾ ಔಟ್ ಮಾಡಬೇಕಾ ಅನ್ನೋ ಮಾಹಿತಿನ ತಿಳ್ಕೊಂಡು ಇನ್ ಮಾಡಬೇಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ರಿ, ಔಟ್ ಮಾಡಬೇಕಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡಿಲ್ಗೆ ಹೋಗಿ TC ಔಟ್ ಮಾಡಿ. ಓಕೆನಾ, ಎಲ್ಲವನ್ನು ಸರಿಪಡಿಸಿಕೊಂಡಾದ ನಂತರ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಸರ್ಟಿಫೈ ಮಾಡೋದು ಅಂದರೆ ಇಲ್ಲಿ ಎಗೇನ್ ಮೆನು ಆ 3 ಗೆರೆ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ಸ್ ನಿಮಗೆ ಕಾಣ್ತಾ ಇದೆ, ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಆ ಸ್ಕೂಲ್ ಸರ್ಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಡಿಸ್ಪ್ಲೇ ಬರುತ್ತೆ. ಏನಂದರೆ ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ, ಕಂಪ್ಲೀಟೆಡ್ ಎಷ್ಟು ಸ್ಟೂಡೆಂಟ್ ಆಗಿದ್ದಾರೆ, ಪ್ರೋಗ್ರೆಸ್ ಎಷ್ಟಿದೆ, ನಾಟ್ ಸ್ಟಾರ್ಟೆಡ್ ಎಷ್ಟಿದೆ. ನೋಡಿ, ಟೋಟಲ್ ಸ್ಟೂಡೆಂಟು ಕಂಪ್ಲೀಟೆಡ್ ಸ್ಟೂಡೆಂಟು ಸೇಮ್ ಇದ್ದರೆ ಮಾತ್ರ ನೀವು ಸರ್ಟಿಫೈ ಮಾಡ್ಬೋದು. ಯಾವುದಾದ್ರೂ ನಾಟ್ ಸ್ಟಾರ್ಟೆಡ್ ಅಥವಾ ಇನ್ ಪ್ರೋಗ್ರೆಸ್ ಇದ್ದರೆ ಆ GP ಅವುಗಳನ್ನು ಕಂಪ್ಲೀಟ್ ಮಾಡಿದ ನಂತರವೇ ನೀವು ಸರ್ಟಿಫೈ ಮಾಡಬೇಕಾಗುತ್ತೆ. ಸೊ ಈಗೆಲ್ಲ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದಿಷ್ಟು ನೋಟ್ ಇದೆ. ಏನಪ್ಪ ನೋಟ್ ಇದೆ ಅಂದರೆ ಈಗ ನೀವು ಸರ್ಟಿಫೈ ಮಾಡ್ತೀರಿ, ಇವತ್ತು ಸರ್ಟಿಫೈ ಮಾಡಿದೆ ಅಂತ ತಿಳ್ಕೊಳ್ರಿ. ನೀವು ಸರ್ಟಿಫೈ ಮಾಡಿದ ನಂತರ ಯಾವುದೋ ಒಂದು TC ಹೋಗಿತ್ತು ನಿಮ್ಮ ಶಾಲೆಯಿಂದ ಅಥವಾ ನಿಮ್ಮ ಶಾಲೆಗೆ ಯಾವುದೋ ಒಂದು TC ಬಂತು, ಮತ್ತು ಅವಾಗ ನಾವು ಇನ್ ಮಾಡ್ಕೊಳೋದಕ್ಕೆ ಔಟ್ ಮಾಡೋದಕ್ಕೆ ಅವಕಾಶ ಇರಲ್ವ ಅಂತ ನೀವು ಕೇಳ್ಬೋದು. ಖಂಡಿತ ಅವಕಾಶ ಇರುತ್ತೆ. ನೀವು ಸರ್ಟಿಫೈ ಮಾಡಿದ ಮೇಲೂ ಡಾಟಾ ಕರೆಕ್ಷನ್ಗಾಗಲಿ, ಔಟ್ಪುಟ್ ಆಗಲಿ, ಇನ್ಪುಟ್ ಮಾಡ್ಕೊಳೋದಕ್ಕೆ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಓಕೆನಾ, ಏನು ಅದರ ಬಗ್ಗೆ ಗೊಂದಲ ಬೇಡ, ಸರಿನಾ. ಬಟ್ ಏನು ಒಂದು ನೆನ್ಪಿಟ್ಕೋಬೇಕಂದ್ರೆ ಈಗ ನೀವು ಸರ್ಟಿಫೈ ಮಾಡಿದ ಮೇಲೆ ಏನಾದರೂ ಬದಲಾವಣೆ ಮಾಡಿದರೆ ಅದು ಡಿಸರ್ಟಿಫೈ ಆಗುತ್ತೆ. ಎಗೇನ್ ನೀವು ತಿರ್ಗಾ ಸರ್ಟಿಫಿಕೇಷನ್ ಮಾಡಬೇಕಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ.
ಸೊ ಇದೆಲ್ಲ ಆದ ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಎನ್ರೋಲ್ಮೆಂಟ್ ಒಂದು ಫಾರಮ್ ಈ ಥರ ಒಂದು ಡೌನ್ಲೋಡ್ ಆಗುತ್ತೆ. ಕ್ಯಾಟಗರಿ ವೈಸು, ಸೋಷಿಯಲ್ ಕ್ಯಾಟಗರಿ ವೈಸು, ಜೆಂಡರ್ ವೈಸು ಎಲ್ಲ ಒಂದು ಎನ್ರೋಲ್ಮೆಂಟ್ ಫಾರಮು ನಿಮಗೆ ಎನ್ರೋಲ್ಮೆಂಟ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಅದನ್ನ ಪ್ರಿಂಟೌಟ್ ತಗೊಳ್ಳಿ. ಈಗ ಸರ್ಟಿಫೈ ಯಾವ ರೀತಿ ಮಾಡೋದಂದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಇದನ್ನ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಶ್ಯೂರ್ ವಾಂಟು ಅಂತ ಸಬ್ಮಿಟ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅಂತ ಬಂತು. ಸರಿನಾ? ಈಗ ನಿಮ್ಮ ಸ್ಟೂಡೆಂಟ್ ಮಾಡ್ಯೂಲು ಏನಾಗಿದೆ, ಸರ್ಟಿಫೈಡ್ ಆಗಿದೆ. ಓಕೆನಾ? ಸೊ ಈ ರೀತಿ ನೀವೇನು ಮಾಡ್ಬೋದು, ಸ್ಟೂಡೆಂಟ್ ಮಾಡ್ಯೂಲನ್ನು ಸುಲಭವಾಗಿ ಸರ್ಟಿಫೈ ಮಾಡ್ಬೋದು. ಓಕೆನಾ? ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ.